Maths making easy. Division by easy method. ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಸುಲಭವಾಗಬೇಕಾದರೆ ಟೇಬಲ್ಸ್ ಗೊತ್ತಿರಬೇಕು. ಹೈಸ್ಕೂಲ್ ಮಕ್ಕಳಿಗೆ ಮಿನಿಮಮ್ 1 to 15 ಟೇಬಲ್ಸ್ ಪ್ಲಸ್ 20 ಟೇಬಲ್, 25 ಟೇಬಲ್, 50, 75 ಅದೇ ಥರ ಟೇಬಲ್ಸ್ ಎಲ್ಲ ಗೊತ್ತಿದ್ದರೆ ಡಿವಿಷನ್ ಮಾತ್ರವಲ್ಲ ಮಲ್ಟಿಪ್ಲಿಕೇಶನ್ ಸಹ ಈಸಿಯಾಗಿ ಮಾಡಲಿಕ್ಕೆ ಸುಲಭವಾಗುತ್ತದೆ. ಓಕೆ, ಇದರಲ್ಲಿ ನಾನು ಸ್ವಲ್ಪ ಡಿವಿಷನ್ ಮಾಡಬೇಕಾದ ಟ್ರಿಕ್ಸಿನ ಬಗ್ಗೆ ಹೇಳ್ತೇನೆ. ಯಾಕೆಂದರೆ 20 ಡಿವಿಷನ್ 2 ಅಂದರೆ 20ಗೆ 2 ಇದ ಡಿವಿಷನ್ ಮೆಥಡ್ ಮಾಡಬೇಕಂದಿಲ್ಲ. 2 ಟೇಬಲಲ್ಲಿ ಹೋಗುವಾಗ 20 ಸಿಕ್ಕಬೇಕು. ಎಷ್ಟಿಗೆ? 2 10s are 20. ಸೊ 10 is the answer. ಅದೇ ಥರ 18 ಡಿವಿಷನ್ 3 ಟೇಬಲಲ್ಲಿ 18 ಸಿಕ್ಕುದು. 3 6 are 18. 7 ಟೇಬಲಲ್ಲಿ 49 ಸಿಕ್ಕಬೇಕಾದರೆ 7 7s are 49. 6 ಟೇಬಲಲ್ಲಿ 48 ಬೇಕಾದರೆ 6 8s are 48. ಅದೇ ಥರ 5 ಟೇಬಲಲ್ಲಿ 50 ಸಿಕ್ಕುದು. 5 10s are 50. ಅದೇ ಥರ ಇದು ನೋಡಿ, ಸ್ವಲ್ಪ ದೊಡ್ಡ ನಂಬರ್ ಕೊಟ್ಟಿದೆ. 25 ಟೇಬಲ್ ನಾನು ಹೇಳಿದೆ, 25 ಟೇಬಲ್ ಬೈ ಹಾರ್ಟ್ ಮಾಡಬೇಕು. ಅದು ಹೈಸ್ಕೂಲ್ ಮಕ್ಕಳಿಗೆ ಮ್ಯಾಥ್ಸ್ ಈಸಿ ಆಗೋದು ಹಾಗೆ ಸ್ವಲ್ಪ ಟ್ರಿಕ್ಸ್ ಎಲ್ಲ ಯೂಸ್ ಮಾಡುವಾಗ. ಸೊ 25 ಟೇಬಲ್ ಸಹ ಕಲಿಬೇಕು. ಓಕೆ, ಇದು ನೋಡಿ 25 ಟೇಬಲಲ್ಲಿ 100 ಸಿಕ್ಕುದು. 25 4s are 100. 4 ಟೇಬಲಲ್ಲಿ 24 ಸಿಕ್ಕುದು. 4 6 are 24. 12 ಟೇಬಲಲ್ಲಿ 12 8s are 96. 9 ಟೇಬಲಲ್ಲಿ 9 7s are 63. 10 ಟೇಬಲಲ್ಲಿ 10 8s are 80. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಈಗ 2 ಕ್ವಶನ್ ನಾನು ನಿಮಗಾಗಿ ಇಟ್ಟಿದೆ. ಇದು 15 ಟೇಬಲಲ್ಲಿ ಹೋಗುವಾಗ ಎಷ್ಟಿಗೆ 75 ಸಿಗ್ತದೆ. ಅದೇ ಥರ 12 ಟೇಬಲಲ್ಲಿ ಎಷ್ಟು ನಂಬರಿಗೆ 108 ಸಿಗ್ತದೆ. ಅದು ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.